ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದಂಥ ಚಿಹ್ನೆಗಳ ಜೊತೆ ಚಿಹ್ನೆಗಳನ್ನು ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಬಹುದು ತಿಳಿಸ್ತಾ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸೊ ಸ್ಪೆಷಲಿ ಈ ಕೇತು ಪರ್ವದಲ್ಲಿ ನೋಡಿ, ಈ ಜೀವನ ರೇಖೆಯಲ್ಲಿ ಈ ಥರ ಒಂದು ಫಿಶ್ ಸಿಂಬಲ್ ಇರೋದು ಅತ್ಯಂತ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಜೀವನದಲ್ಲಿ ವ್ಯಕ್ತಿಯನ್ನ ಯಾವಾಗೂ ಶ್ರೀಮಂತನನ್ನಾಗೆ ಇಡುತ್ತೆ ಅಂತ ಹೇಳ್ಬೋದು. ಇನ್ನ ನೋಡಿ, ಇಲ್ಲಿ ಒಂದು ರೇಖೆ ಬರ್ತಾ ಇದೆ. ಇದನ್ನ ಬುಧ ರೇಖೆ ಅಂತ ಕರಿತೀವಿ ನಾವು. ಬುಧ ರೇಖೆ ಅಂತ ಕರಿತೀವಿ. ಸೊ ಇದು ಸಹ ವ್ಯಕ್ತಿಗೆ ವ್ಯಾಪಾರದ ಕೌಶಲ್ಯವನ್ನು ಕೊಡುತ್ತೆ. ಬಹಳ ಉತ್ತಮವಾದಂಥ ಸಾಧನೆ ಮಾಡೋದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಿಮಗೆ ಇಲ್ಲಿಂದ ಹೀಗೆ ಒಂದು ಲೈನ್ ಬಂದಿದೆ, ಮತ್ತೆ ಇಲ್ಲಿಂದ ಹೀಗೆ ಒಂದು ಲೈನ್ ಬಂದಿದೆ. ಹಾಗಾದ್ರೆ ಇದೇನು ಅಂತ ಕೇಳ್ಬೋದು ನೀವು. ಇದು ಎರಡು ಬಿಸ್ನೆಸ್ ಲೈನ್ ಆಗ್ತವೆ, ಬುಧ ರೇಖೆ ಅಂತ ಹೇಳ್ಬೋದು. ಎರಡೆರಡು ಬುಧ ರೇಖೆ ಇರುವಂತವ್ರು ತುಂಬಾ ಉತ್ತಮ ರೀತಿಯಲ್ಲಿ ವ್ಯಾಪಾರವನ್ನ ಮಾಡಿ ಬಹಳ ಉತ್ತಮವಾದಂಥ ಶ್ರೀಮಂತಿಕೆಯನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಮನಿ ಟ್ರಯಾಂಗಲ್ ತುಂಬಾ ಸೊಗಸಾಗಿರುವಂಥದ್ದು. ಮನಿ ಟ್ರಯಾಂಗಲ್ ಯಾರ್ಯಾರಿಗಿರುತ್ತೆ ಅವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಶೇಷವಾದಂಥ ಸಿಂಬಲ್ ನೋಡಿ, ನಿಮ್ಗೆ ಇಲ್ಲಿ ಒಂದು ಹೀಗೆ ದೇವಸ್ಥಾನದ ಒಂದು ಚಿಹ್ನೆ ಇರುವಂಥದ್ದನ್ನ ಕಾಣಿಸ್ತೀವಿ. ಸೊ ಈ ತರ ಚಿಹ್ನೆ ಇದ್ದವರು ವ್ಯಕ್ತಿ ಒಂದು ಮಠ ಮಾನ್ಯಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡ್ತಾರೆ. ಹಾಗೂ ಆ ಒಂದು ಮಠಗಳಿಂದ ಬಹಳ ಅಂದ್ರೆ ತುಂಬಾ ಒಂದು ದೇವಸ್ಥಾನಗಳಿಂದ ಬಹಳಷ್ಟು ಅದ್ಭುತವಾದಂತ ಒಂದು ಜೀರ್ಣೋದ್ಧಾರವನ್ನು ಮಾಡೋದು, ತುಂಬಾ ದೊಡ್ಡ ಮಟ್ಟದ ಹೆಸರನ್ನ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಹಾಗೆ ಕೆಳಕ್ಕೆ ಹೋದ್ರೆ ನೋಡಿ, ಇಲ್ಲಿ ಟ್ರಯಾಂಗಲ್ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ. ಯಾವುದು ಚಂದ್ರ ಪರ್ವತದಲ್ಲಿ ಟ್ರಯಾಂಗಲ್ ಇದ್ದಾಗ ವ್ಯಕ್ತಿ ಮಾನಸಿಕವಾಗಿ ತುಂಬಾ ಸದೃಢರಾಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇನ್ನೊಂದು ಈ ಜೀವನ ರೇಖೆ ಇದೆ. ಜೀವನ ರೇಖೆ ಪಕ್ಕದಲ್ಲೇ ನೋಡಿ ಮಂಗಳ ರೇಖೆ ಅಥವಾ ಒಂದು ಏನಂತೀವಿ ಅದನ್ನ ದೇವದೂತ ರೇಖೆ ಅಂತ ಕರಿತೀವಿ. ಈ ತರ ರೇಖೆ ಇರುವಂತವ್ರು ಜೀವನದಲ್ಲಿ ಎಂಥದ್ದೇ ಒಂದು ಕಷ್ಟಗಳನ್ನ ತುಂಬಾ ಧೈರ್ಯವಾಗಿ ಎದುರಿಸಿ ಜೀವನದಲ್ಲಿ ಹೆಚ್ಚು ಸಾಧನೆ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ನೋಡಿ, ಈ ಒಂದು ಗುರು ಪರ್ವದಲ್ಲಿ ತುಂಬಾ ಉತ್ತಮವಾದಂತಹ ಚಿಹ್ನೆಯನ್ನ ನಾವು ಇಲ್ಲಿ ಕಾಣ್ಬೋದು. ಇನ್ನೊಂದು ನೋಡಿ, ಈ ರೀತಿ ಒಂದು ರೆಕ್ಟ್ಯಾಂಗಲ್ ಕಾಣ್ತಾ ಇರ್ಬೋದು. ಇದರ ರೆಕ್ಟ್ಯಾಂಗಲ್ ಸಹ ತುಂಬಾ ಒಂದು ವ್ಯಕ್ತಿಯನ್ನ ಶ್ರೀಮಂತನನ್ನಾಗಿ ಮಾಡುತ್ತೆ. ನೋಡಿ, ಭಾಗ್ಯ ರೇಖೆ ಬಹಳ ಸೊಗಸಾಗಿ ಒಂದು ಶನಿ ಪರ್ವತವರೆಗೆ ಬಂದಿರೋದು, ಯಾವುದೇ ಅಡಚಣೆಗಳಿರೋಲ್ಲ. ಹಾಗಾಗಿ ವ್ಯಕ್ತಿ ತುಂಬಾ ಶ್ರೀಮಂತಿಕೆಯನ್ನು ಹೊಂದುತ್ತಾನೆ. ಅಂದ್ರೆ ಎಲ್ಲಾ ಚಿಹ್ನೆಗಳು ಇದಕ್ಕೆ ಫೇವರ್ ಆಗಿ ತೋರಿಸ್ತಾ ಇರೋದನ್ನ ಕಾಣಿಸುತ್ತೆ. ಮತ್ತೆ ಇಲ್ಲಿ ನೋಡಿ, ಒಂದು ಸೂರ್ಯ ಪರ್ವತದಲ್ಲಿ ಈ ತರ ಕೌಲು ಹೊಡೆದಿರೋದನ್ನು ಕಾಣಿಸುತ್ತೆ. ಅಂದ್ರೆ ದುಪ್ಪಟ್ಟು ಜನಪ್ರಿಯತೆಯನ್ನ ಇವರು ಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡಿ, ಬುಧ ಪರ್ವತದಲ್ಲೂ ಅಷ್ಟೇ 1-2 ಈ ತರ ಲೈನ್ ಇರುವಂತವ್ರು ವ್ಯಾಪಾರದಲ್ಲಿ ಉನ್ನತವಾದಂತ ಪ್ರಗತಿಯನ್ನ ಕಾಣ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ, ಆಲ್ಮೋಸ್ಟ್ ಶುಕ್ರ ಪರ್ವನು ಬಹಳ ಸೊಗಸಾಗಿದೆ. ತುಂಬಾ ಲಕ್ಸುರಿಯನ್ನ ಇವರು ಲೈಫ್ ಅಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ನೋಡಿ, ಕಿರುಬೆರಳು ಸ್ವಲ್ಪ ಶಾರ್ಟ್ ಆಗಿರೋದನ್ನ ಕಾಣಿಸುತ್ತೆ. ಇವರು ಇಂಟ್ರೋವರ್ಟ್, ತುಂಬಾ ಹೆಚ್ಚಿನ ವಿಚಾರಗಳನ್ನು ಹೊರಗಡೆ ಹಾಕೋದಿಲ್ಲ. ಬಹಳ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಗುರು ಬೆರಳು ತುಂಬಾ ಸ್ವಲ್ಪ ಎತ್ತರವಾಗಿದೆ, ಬುಧ ಬೆರಳಿಗಿಂತ ಸ್ವಲ್ಪ ಒಂದು ತನ್ನ ಬಗ್ಗೆ ತನಗೆ ಉತ್ತಮವಾದಂತ ಅಭಿಮಾನ ಇರುವುದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನ ಒಂದು ಹೃದಯ ರೇಖೆ ಒಂದು ಶನಿ ಪರ್ವತದ ಹತ್ರ ನಿಂತಿರೋದ್ರಿಂದ ವ್ಯಕ್ತಿ ಬಹಳಷ್ಟು ಐಶ್ವರ್ಯವನ್ನು ಹೊಂದಬೇಕು ಅನ್ನುವಂತ ಮಹದಾಕಾಂಕ್ಷೆಯನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಹೀಗೆ 2 ವರ್ಟಿಕಲ್ ಲೈನ್ಸ್ ಇರೋದನ್ನ ಕಾಣಿಸುತ್ತೆ. ಈ ತರ ಇದ್ದಾಗ ವ್ಯಕ್ತಿ ಅತ್ಯುತ್ತಮ ರೀತಿಯ ಆರೋಗ್ಯ ಮತ್ತು ಐಶ್ವರ್ಯವನ್ನ ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋವನ್ನ ಎಲ್ಲರಿಗೂ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.